ಏನ್ ಜುಗಾಡ್ ನೋಡಿ, ಡಿಯೋನ ಅರ್ಧ ಕಟ್ ಮಾಡ್ಬಿಟ್ಟು ಹಿಂದ್ಗಡೆ ಅಟ್ಯಾಚ್ಮೆಂಟ್ಸ್ ಮಾಡಿ ಯಾವ ತರ 3 ವೀಲರ್ ರೆಡಿ ಮಾಡಿದ್ದಾರೆ. ನಮ್ ಇಂಡಿಯಾದಲ್ಲಿ ಟ್ಯಾಲೆಂಟ್ ಇದು ಏನು ಕಡಿಮೆ ಇಲ್ಲ ಗುರು. ಇಬ್ರಿಗೂ ಡೆಡ್ ಫೋನ್ ಕೊಟ್ಟೆ ಚೆಕ್ ಮಾಡಿ ಅಂತ. ಚಾರ್ಜಿಂಗ್ ಪಿನ್ ಕೊಡ್ದಿರಾ ಇವರು ವಿ ಬಸ್ ಲೈನ್, ವಿ ಬ್ಯಾಟ್ ಲೈನ್, ಸಿ ಪಿನ್ ಇದೆಲ್ಲ ಚೆಕ್ ಮಾಡ್ತಾ ಇದಾರೆ. ನನ್ಗೆ ಅರ್ಥ ಆಗ್ತಾ ಇಲ್ಲ, ನಾನು ಇವ್ರಿಗೆ ಹೇಳ್ಕೊಡ್ತಾ ಇರೋದು ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಇದೀನಾ ಅಥವಾ ಇವ್ರು ತಪ್ಪಾಗಿ ಕಲ್ತ್ಕೊಂತ ಇದಾರ ಅಂತ. ಹೊಟ್ಟೆ ಎಸಿತಾಯ್ತು ಅಂತ ನಾಷ್ಟಾ ತರ್ಸ್ಕೊಂಡು ನಾಷ್ಟಾ ತಿಂದೆ. ಫಸ್ಟ್ ಆಮ್ಲೆಟ್ ತರ್ಸ್ಕೊಂಡಿದ್ದೆ, ಚೆನ್ನಾಗಿತ್ತು ಊಟ. ಅದಾದ್ಮೇಲೆ ಇವರೆಲ್ಲರಿಗೂ ನೋಟ್ಸ್ ಬರೀರಿ ಅಂತ ಕೊಟ್ಟಿದ್ದೆ, ಯಾಕಂದ್ರೆ ಇವತ್ತು ಓದ್ಸಕ್ಕೆ ಮನ್ಸಿರ್ಲಿಲ್ಲ. ಸೊ ನೋಟ್ಸ್ ಬರೀರಿ ಅಂತ ಕೊಟ್ಟಿದ್ದೆ ಅವ್ರಿಗೆ. ಅವರೇ ಫೋನ್ ತಗೊಂಡ್ ಬಂದಿದ್ರು, ಅವ್ರು ಅದನ್ನೇ ಕುತ್ಕೊಂಡು ಚೆಕ್ ಮಾಡ್ತಾ ಇದ್ರು. ಇವ್ನ್ಗೆ ಸರ್ ಕೆಲಸ ಮಾಡೋ ಅಂದ್ರೆ ಇವ್ನ್ ಕುತ್ಕೊಂಡು ಡೈಲಿ ಫೋನ್ ನೋಡ್ತಾನ ಅಷ್ಟೇ. ಆಮೇಲೆ ಹೇಳ್ತಾನೆ, ಯಾಕಣ್ಣ ವಿಡಿಯೋ ಮಾಡ್ತಾ ಇದ್ಯಾ, ಸರ್ ಕಳ್ಸ್ಬೇಡ ಅಂತ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅದಾದ್ಮೇಲೆ ಈ ಇಯರ್ ಬಡ್ಸ್ ಹೋಗಿತ್ತು. ಸೊ ಇದನ್ನ ಕುತ್ಕೊಂಡು ರೆಡಿ ಮಾಡ್ತಾ ಇದ್ದೆ, ಚೆಕ್ ಮಾಡ್ತಾ ಇದ್ದೆ. ರೆಡಿ ಮಾಡ್ದೆ ಆಯ್ತು, ಬಟ್ ಮತ್ತೆ ಮಾರ್ನಿಂಗ್ ಅಲ್ಲಿ ಚೆಕ್ ಮಾಡ್ತಾ ಇದೀನಿ, ಹೋಗ್ಬಿಟ್ಟಿದ್ದೆ. ಸೊ ಮತ್ತೆ ಇವತ್ತು ತಗೊಂಡ್ಬಂದಿನಿ ಚೆಕ್ ಮಾಡೋದಿಕ್ಕೆ. ಇವನ್ ಕುತ್ಕೊಂಡು ಬ್ಯಾಟ್ರಿ ಬೂಸ್ಟ್ ಮಾಡ್ತಾ ಇದ್ದ. ನಾನು ಡಮ್ ಅಂದಿದ ತಕ್ಷಣ ಎದ್ಕೊಂಡ್ಬಿಟ್ಟ ಪಾಪ. ಪ್ರಶಾಂತ್ ಅವರು ಒಂದ್ ಫೋನ್ ತಗೊಂಡ್ ಬಂದಿದ್ರು. ಎಷ್ಟು ಡಸ್ಟ್ ತುಂಬಿಕೊಂಡಿದೆ ಅದ್ರಲ್ಲಿ ಅಂದ್ರೆ, ಸಿ ಪಿನ್ ಕ್ಲೀನ್ ಮಾಡ್ಬೇಕಾದ್ರೆ ಬೇಜಾರೇ ಆಗೋಗ್ಬಿಟ್ಟು ಇವರೇ ತಗೊಂಡ್ ಬಂದಿದ್ರು. ಬೋರ್ಡ್ ಶಾರ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಿಕ್ಕೆ ಹೇಳ್ದೆ. ಇವ್ರು ಚೆಕ್ ಮಾಡ್ತಾ ಇದ್ರು, ಹಂಗೆ ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಯಾವ ತರ ಕರೆಕ್ಟ್ ಆಗಿ ಮಾಡ್ತಾ ಇದಾರಾ ಇಲ್ವಾ ಅಂತ. ಅದಾದ್ಮೇಲೆ ಎಲ್ಲ ಕ್ಲೋಸ್ ಮಾಡಿ ಮನೆ ಕಡೆಗೆ ಬಂದೆ. ಮನೆ ಕಡೆಗೆ ಹೋಗ್ಬೇಕಾದ್ರೆ ಫಸ್ಟ್ ಟ್ರಿಮ್ಮಿಂಗ್ ಮಾಡಿಸ್ಕೊಂಡು ಹೋಗೋಣ, ಕಟಿಂಗ್ ಮಾಡ್ಸಕ್ ಕೂದ್ಲಿಲ್ಲ, ಅದಕ್ಕೆ ಟ್ರಿಮ್ಮಿಂಗ್ ಮಾಡಿಸ್ಕೊಂಡು ಹೋಗೋಣ ಅನ್ಬಿಟ್ಟು ಬಂದೆ ಅಷ್ಟೇ. ಇವತ್ತಿಗೆ ಮತ್ತೆ ನಾಳೆ ಸಿಗೋಣ, ಬಾಯ್.